ಒಂದೆಡೆಯಲ್ಲಿ ಆರಂಭಿಕ ಹಂತದಲ್ಲಿ ಪ್ರಸನ್ನ ಎಸೆತಗಾರಿಕೆ ಮಾಡಿದ್ದಾರೆ. ಧರ್ಮೇಶ್ ಮತ್ತು ಪುನೀತ್ ನಂದಿನಿ ಲಾಯಾಟಿನ ಪರವಾಗಿ ಆರಕ್ಷಕರ ತಂಡದ ಪರವಾಗಿ ವೆರಿ ಡೇಂಜರಸ್ ಬೌಲರ್ ಪ್ರಸನ್ನ ಎಸೆತಗಾರಿಕೆ ಭಾಗದಲ್ಲಿ ಕೂಡ ಇದು ಗಂಧದ ಗುಡಿ ಕಪ್ 2024ರ ಆರಕ್ಷಕರ ಪ್ರದರ್ಶನ ಪಂದ್ಯ. ಮನೋರಂಜನೆಗಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ, ಪ್ರೀತಿಗಾಗಿ ಕ್ರೀಡೆ, ಸೌಹಾರ್ದಕ್ಕಾಗಿ ಕ್ರೀಡೆ ಇವೆಲ್ಲವನ್ನು ಅನುಸರಿಸಿಕೊಂಡು ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಒಂದೋಟದ ಸೇರ್ಪಡೆ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರಸನ್ನ. ಆರಕ್ಷಕರು ಕೂಡ ಈ ಭಾಗಗಳಲ್ಲಿ ಬಹುಶಃ ಶಾಂತಿ ಸೌಹಾರ್ದತೆಗಳನ್ನ ಪ್ರತಿನಿತ್ಯವೂ ಕೂಡ ಕಾಪಾಡಿಕೊಂಡು ಬರ್ತಕ್ಕಂಥ ಪೊಲೀಸರು ಗಂಧದ ಗುಡಿ ಕಪ್ಪನ್ನ ಈ ಹಂತದಲ್ಲಿ ಆಡ್ತಾ ಇದ್ದಾರೆ. ಪ್ರೇಕ್ಷಕರ ಮನೋರಂಜನೆ ಕ್ರೀಡೆಗಾಗಿ ಕೂಡ ವೆರಿ ಡೇಂಜರಸ್ ಬೌಲರ್ ಕೂಡ ಪ್ರಸನ್ ಬಳಸುತ್ತ ಬರುತ್ತೆ. ಹೊಡೆತ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದೆಡೆ ಪೂರೈಕೆ ತನ್ಮೂಲಕ ಎರಡನೇ ಓಟವನ್ನು ದಾಖಲಿಸುವಂತ ಒಂದು ಹಂತವನ್ನು ಕಂಡ್ರು. ವೆರಿ ಫಸ್ಟ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ತಂಡ. ಅಂಗಡಿ ಒಳಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆ. ಅಂಗಡಿ ಒಳಭಾಗದಲ್ಲಿ ರಾಕೇಶ್ ಸೇರ್ಪಡೆ. ಮತ್ತೆ ಡಾಟ್ ಬಾಲ್ ಈ ಹಂತದಲ್ಲಿ ಮತ್ತೆ ಒಂದು ಡಾಟ್ ಬಾಲ್ಗಳ ಸೇರ್ಪಡೆ. ಅಂಗಡ ಒಳಭಾಗದಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ ತಂಡದ ಮೊತ್ತ ಒಂದೋಟಗಳು. ಎರಡು ಪೊಲೀಸ್ ತಂಡ ಪ್ರದರ್ಶನ ಪಂದ್ಯಾಟಕ್ಕಾಗಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಗಂಧದ ಗುಡಿ ಕಪ್ 2024ಕ್ಕಾಗಿ. ಅಂಗಡ ಒಳಭಾಗದಲ್ಲಿ ಎರಡದವರಿಗಾಗಿ ಮಹಾದೇವ್ ಸ್ವಾಮಿ ಎಸೆತಗಾರಿಕೆ ಭಾಗದಲ್ಲಿ ಹಂತದಲ್ಲಿ ನಂದಿನಿ ಲೇಔಟಿನ ಪೊಲೀಸ್ ತಂಡ ಪರವಾಗಿ ಎರಡದವರನ್ನ ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ ಡಾಟ್ ಬಾಲ್. ಇತ್ತೀಚಿನ ಕ್ರಿಕೆಟ್ ರಣರಂಗದಲ್ಲಿ ಈ ರೀತಿಯ ಒಂದು ಪ್ರದರ್ಶನ ಪಂದ್ಯವೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇತ್ತು. ಅಲ್ಲಿ ಬೌಲಿಂಗ್ ಎಂಡಲ್ಲಿ ಕುಳಿತು ಪದರ ವೀಕ್ಷಣೆ ಮಾಡ್ತಕ್ಕಂಥವ್ರು ವೈಡ್ ಬಾಲ್ ತೆರವುಗೊಳಿಸಿದಾಗ ಸೂಚಿಸ್ತಾ ಇದ್ದೀವಿ. ತಂಡದ ಮೊತ್ತ ಈ ಹಂತದಲ್ಲಿ ಎರಡು ಓಟಗಳು. ಮತ್ತೆ ಮಹಾದೇವ್ ಸ್ವಾಮಿ ಎಸೆತಗಾರಿಕೆ ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ರಾಕೇಶ್ ಅವರ ವಿಕೆಟ್ ಪತನ.
ಮತ್ತೆ ಲಕ್ಷ್ಮಣ ಹೊರ ತಿರುವನ್ನ ಕಾಣ್ತಾ ಇದೆ. ವೈಡ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಳ್ಳೆ ಸೇರ್ಪಡೆಯನ್ನು ಕಂಡ್ರು. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗರು ಅವಿನಾಶ್ ಅವರ ಸೇರ್ಪಡೆ. ತಂಡದ ಮೊತ್ತ 4 ಓಟಗಳು. ಪ್ರದರ್ಶನ ಪಂದ್ಯ ಸಾಗ್ತಾ ಇದೆ. ತನ್ಮೂಲಕ ಮಹಾದೇವ್ ಸ್ವಾಮಿ ಅವರೊಂದು ಎಸೆತ. ಈ ಹಂತದಲ್ಲಿ ಮತ್ತೆ ಕ್ಲೀನ್ ಬೌಲ್ಡ್. ಮೊದಲ ಹಂತದಲ್ಲಿ ರಾಕೇಶ್ ಅವರು ಒಂದು ವಿಕೆಟ್ ಅನ್ನು ಉರುಳಿಸಿದಂತ ಮಹಾದೇವ್ ಸ್ವಾಮಿ ಹಂತದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಉರುಳಿಸಿದ್ರು. ಮಹಾಲಕ್ಷ್ಮಿ ಲೇಔಟಿನ ಪೊಲೀಸರ ತಂಡಕ್ಕೆ ದೊಡ್ಡ ಆಘಾತದ ನಡುವೆ ಪಂದ್ಯಾಟವನ್ನು ಆಡುವಂತ ಎಲ್ಲ ಪರಿಸ್ಥಿತಿ ಒಳಗಾಗ್ತಾ ಇದೆ. ನಂದಿನಿ ಲೇಔಟ್ ಬಹಳಷ್ಟೊಂದು ಉತ್ತಮ ರೀತಿಯ ಪೊಲೀಸರ ತಂಡ ಭರ್ಜರಿ ಆಟವನ್ನು ಆರಂಭಿಸ್ತಾ ಇದ್ದಾರೆ ಕೂಡ. ಸುಭಾಷ್ ಗೆಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಒಂದೋಟ ತನ್ಮೂಲಕವಾಗಿ 2 ಓಟಗಳ ಪೂರೈಕೆಯ ಹಂತದಲ್ಲಿ ಕಂಡ್ರು. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 6 ಓಟಗಳು. ಕ್ಷಮಿಸಿ, 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಈ ನಡುವೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಆಡುವಂತ ಪ್ರಯತ್ನ. ಮೊದಲ ಸೇರ್ಪಡೆ. ಇವಾಗ 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಓವರ್ ನಂಬರ್ 2 ಈ ಹಂತದಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 7. ಗಂಧದ ಗುಡಿ ಕಪ್ಪಿಲಿ ಸಾಗ್ತಾ ಇದೆ. ಫೆಬ್ರವರಿಯ ತಿಂಗಳಲ್ಲಿ ಶ್ರೀಕೃಷ್ಣ ದೇವರಾಯ ಕ್ರಿಕೆಟರ್ಸ್ ಇವರೊಂದು ಆಶ್ರಯದಲ್ಲಿ ಮತ್ತೊಂದು ದಾಖಲೆ 1 ಲಕ್ಷ ರೂಪಾಯಿಗಳ ಒಂದು ನಾನ್ ಸ್ಟೇಟ್ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಟೈಗರ್ ನಾಗಣ್ಣ TNT ಕಪ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಎರಡನೇ ಓಟವನ್ನು ಕದಿಯುವಂತ ಪ್ರಯತ್ನ. ತನ್ಮೂಲಕ ಮತ್ತೊಂದು ವಿಕೆಟ್ ಆಘಾತವನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 4. 7ಕ್ಕೆ 4. ಫೆಬ್ರವರಿ ತಿಂಗಳ 14ರಿಂದ 16 ಮತ್ತೊಂದು ಈ ಒಂದು ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟ. SRB ಮತ್ತು ಫ್ರೋ ಅವರ ಒಂದು ಜಂಟಿ ಆಶ್ರಯದಲ್ಲಿ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ ಕೂಡ. ಶಾರ್ಟ್ ಪಿಚ್ ಪಂದ್ಯಾಟವನ್ನಾಗಿ ಇದೇ ಒಂದು ಕ್ರೀಡಾಂಗಣದಲ್ಲಿ ಸಂಘಟಿಸಲಿಕ್ಕಿದ್ದಾರೆ. ತನ್ಮೂಲಕ ಮತ್ತೊಂದು ಕ್ಲೀನ್ ಬೌಲ್ಡ್. ಎಸೆತಗಾರ ಭಾಗದಲ್ಲಿ ಪ್ರಸನ್ನ. ನಂದಿನಿ ಲೇಔಟಿನ ಪೊಲೀಸರು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಈ ಹಂತದಲ್ಲಿ ಆಡ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಹೊಸ ನಾಡಿಗೆ ಬಸವರಾಜ್ ಸೇರ್ಪಡೆ. ಇದು ಗಂಧದ ಗುಡಿ ಕಪ್ಪಿನ ಆರಕ್ಷಕರ ಪ್ರದರ್ಶನ ಪಂದ್ಯ. 2 ಠಾಣೆಯ ಪೊಲೀಸರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಈ ನಡುವೆ ಎಸೆದಿರುವಂತ ಚೆಂಡು ಪೊಲೀಸರ ತಂಡ ಅಂತಿಮ 2 ಎಸೆತ ಈ ಹಂತದಲ್ಲಿ 1 ಚೆಂಡು ಬಾಕಿಯಲ್ಲಿದೆ. ಬೆಂಗಳೂರಿನ ಪರಿಸರದಲ್ಲಿ ಒಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವ ಮುಖಾಂತರವಾಗಿ ಈ ಒಂದು ಗಂಧದ ಗುಡಿ ಕಪ್ 2024ರಲ್ಲಿ ಪೊಲೀಸರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕ ಪ್ರಸನ್ನ ಅವರ ಎಸೆತ ಮತ್ತೊಂದು ಕ್ಲೀನ್ ಬೌಲ್ಡ್. ಮಹಾಲಕ್ಷ್ಮಿ ಲೇಔಟಿನ ಪೊಲೀಸರ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ
ನಾಟಕೀಯ ಕುಸಿತಕ್ಕೆ ಒಳಗಾಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು, ವೇಗದ ಚೆಂಡುಗಳನ್ನು ನಂದಿನಿ ಲಯೋಟಿನ ಪೊಲೀಸರು ಭರ್ಜರಿಯಾಗಿ ಈ ಹಂತದಲ್ಲಿ ದಾಖಲಿಸಿದ್ರು. ಪ್ರಮುಖ 6 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸದಾಂಡಿಗ ವೆಂಕಟರಮಣ ಅವರ ಸೇರ್ಪಡೆ. ಮಹಾದೇವ ಸ್ವಾಮಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಕೂಡ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ ಹಂತದ ಟಾಸ್ ಅನ್ನು ಜಯಿಸಿದಂತ ಮಹಾಲಕ್ಷ್ಮಿ ಲಯೋಟಿನ ಪೊಲೀಸರ ತಂಡ ಬ್ಯಾಟಿಂಗ್ ಅನ್ನ ನೆಚ್ಚಿಕೊಂಡ್ರು ಕೂಡ ಈ ಹಂತದಲ್ಲಿ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಲೇಟ್ ಕಟ್ ಆಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ಹೊಡೆತ, ಶಾರ್ಟ್ ಪಾಯಿಂಟ್ ಮತ್ತು ಮಿಡ್ ಆಫ್ ಮೇಲ್ಭಾಗದಲ್ಲಿ ಉದಾಹರಣೆ ಸೇರ್ಪಡೆ ಹಂತದಲ್ಲಿ ಕಂಡ್ರು. ತಂಡದ ಮೊತ್ತ 9 ಓಟಗಳು. 9ಕ್ಕೆ ಪ್ರಮುಖ 6 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕ್ಷಮಿಸಿ, 11 ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. 11ಕ್ಕೆ 6 ವಿಕೆಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತನ್ಮೂಲಕ ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಮತ್ತೆ ಒಂದೊಳ್ಳೆ ಸೇರ್ಪಡೆ. ತಂಡ ಮೊತ್ತ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್ನಲ್ಲಿ ಇನ್ನು ಕೂಡ 3 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. ಶಾಂತಿ, ಸೌಹಾರ್ದತೆ, ಶಿಸ್ತು ಇವನ್ನೆಲ್ಲ ಕಾಪಾಡುವಂತ 2 ಠಾಣೆಯ ಪೊಲೀಸರು ಗಂಧದ ಗುಡಿ ಕಪ್ಪಿನ ಚೆಂಡು ದಾಂಡನ ಹಿಡಿದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ, ಕ್ಷಣಗಾತ್ರಗಳಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. 1, 2 ಕ್ಷೇತ್ರಕ್ಷಕರ ನಡುವೆ ಕ್ಯಾಚ್ ಕೈ ತಪ್ಪಿ ಹೋಗ್ತಾ ಇದೆ. ಕೆಲವೊಂದು ಆರಕ್ಷಕರು ಕೂಡ ಕೆಲವೊಂದು ಸಮಯದ ಬಳಿಕ ಕ್ರಿಕೆಟ್ ಆಡ್ತಾ ಇರೋದ್ರಿಂದ ಈ ರೀತಿಯ ಹೊಡೆತಗಳು ಅಷ್ಟು ಸಮಸ್ಯೆಯನ್ನು ಕೊಡುತ್ತೆ. ಕೆಲವೊಂದು ಆರಕ್ಷಕರಿಗೆ ಬಾಲ್ಯದ ಜೀವನವನ್ನ ನೆನಪಿಸುವಂತ ಪ್ರಯತ್ನ ಕೂಡ ಗಂಧದ ಗುಡಿ ಕಪ್ ಮಾಡ್ತಾ ಇದೆ. ಶಾಲಾ ಕಾಲೇಜುಗಳು, ಹೈಸ್ಕೂಲ್ ವಿಭಾಗದಲ್ಲಿ ಈ ರೀತಿಯ ಒಂದು ಪಂದ್ಯಾಟಗಳನ್ನು ಆಡ್ತಕ್ಕಂಥ ಆರಕ್ಷಕರ ತಂಡ ಕೆಲವೊಂದು ವರ್ಷಗಳ ಬಳಿಕ ಕೆಲವೊಂದು ಆರಕ್ಷಕರು ಮತ್ತೆ ಗಂಧದ ಗುಡಿ ಕಪ್ಗಾಗಿ ಇಲ್ಲಿ ಬಾಲ್ಯದ ಜೀವನವನ್ನು ನೆನಪಿಸಿಕೊಂಡು ಕ್ರಿಕೆಟ್ ಅನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 14, 6 ವಿಕೆಟ್. ಮಂಜು ಎಸೆದ ಚೆಂಡು ವೈಡ್ ಬಾಲ್. ಒಂದೆಡೆಯಲ್ಲಿ ಮೇನ್ ನಿರ್ಣಾಯಕರಾಗಿ ಬಹುಶಃ ಪ್ರಕಾಶ್. ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ದಾಖಲೆಯನ್ನು ಬರೆದಿರ್ತಕ್ಕಂಥ ಒಂದು ಹಿರಿಯ ಆಟಗಾರ ಕೂಡ ಪ್ರಕಾಶ್. ಮತ್ತೆ ವೈಡ್ ಬಾಲ್. ತಂಡದ ಮೊತ್ತ 16 ರನ್ನಿನ ಬರವನ್ನ ಕಾಣ್ತಕ್ಕಂಥ ಮಹಾಲಕ್ಷ್ಮಿ ಲಯೋಟಿನ ಪೊಲೀಸರ ತಂಡಕ್ಕೆ ಈ ವೈಡ್ ಬಾಲ್ಗಳೇ ಆಸರೆ ಆಗ್ತಾ ಇದೆ. ಕ್ಷಣಗಾತ್ರಗಳಲ್ಲಿ ಕ್ಯಾಚ್ ಆಗುತ್ತೆ, ನೋಡ್ಬೇಕಾಗಿದೆ. ಗುಡಿ ಹಿಂಬದಿಯಲ್ಲಿ 1 ಕ್ಯಾಚ್ ತನ್ಮೂಲಕ ಗಂಧದ ಗುಡಿ ಕಪ್ಪಿನ ಮತ್ತೊಂದು ದಾಖಲೆಯನ್ನು ಪೊಲೀಸರು ಬರಿತಾ ಇದ್ದಾರೆ. ವಿನೋದ್ 1 ಕ್ಯಾಚ್, ತೀರಾ ಒಂದು ಟೈಲಿಸ್ಟ್ ಕ್ಯಾಚ್ ಅನ್ನ ಗೂಟದ ಹಿಂಬದಿಯಲ್ಲಿ ಇವಾಗ ಪಡ್ಕೊಂಡ್ರು. ವಿಕೆಟ್ ಕೀಪರ್ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನ ಪಂದ್ಯದಲ್ಲಿ ನಂದಿನಿ ಲಯೋಟಿನ ಪೊಲೀಸರ ತಂಡ ಭರ್ಜರಿ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡ್ತಾ ಇದೆ. ಅಂಗನೊಳ ಭಾಗದಲ್ಲಿ ಅಶೋಕ್ ಸೇರ್ಪಡೆ, ನೋ ಬಾಲ್. 1 ಓಟ ಪ್ಲಸ್ ಫ್ರೀ ಹಿಟ್, ಇವೆಲ್ಲವೂ ಉಚಿತ. ತಂಡದ ಮೊತ್ತ 17. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷಣಗಾತ್ರಗಳಿತ್ತು, ಕ್ಯಾಚ್ ಆಗುತ್ತೆ. ನೋಡಬೇಕು ಬಹಳ ರನ್ನಿಂಗ್ ಕ್ಯಾಚ್ ಆದ್ರೂ ಕೂಡ ಈ ಹಂತದಲ್ಲಿ ಫ್ರೀ ಹಿಟ್ಟಿನ ಚೆಂಡಾಗಿರೋದ್ರಿಂದ 1 ಓಟ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 18. ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯ, ಗಂಧದ ಕಪ್ ಇಲ್ಲಿ ಸಾಗ್ತಾ ಇದೆ.
ಮತ್ತೆ ಮೂರನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಡೈರೆಕ್ಟ್ ಹಿಟ್ ಮಾಡುವ ಪ್ರಯತ್ನ ಮಾಡಿದ್ರು. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 19 ಓಟಗಳು. ಇನ್ನು ಕೂಡ ಈ ಓವರ್ ನಲ್ಲಿ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದು ಯಾವ ಪೊಲೀಸರ ತಂಡ ಜಯಿಸುತ್ತೆ ನೋಡ್ಬೇಕು. ತೀರ ಶಾರ್ಟ್ ಆಗಿ ಬೀಳ್ತಾ ಇದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷಣಯಾತ್ರೆಗಳಲ್ಲಿತ್ತು. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ 2 ಓಟ, 3 ಓಟಗಳ ಪೂರೈಕೆ ಕೂಡ. ಕ್ಷಮಿಸಿ, 2 ಓಟಗಳ ಪೂರೈಕೆನ ಈ ಹಂತದಲ್ಲಿ ಕಾಣ್ತಾ ಇದ್ದಾರೆ. ಲಾಸ್ಟ್ ಬಾಲ್ 2 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 21. ಬಹಳಷ್ಟು ಬರುತ್ತೆ ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಫುಲ್ ಮಾಡೋದ ಪ್ರಯತ್ನ ಈ ಹಂತದಲ್ಲಿ. ಮತ್ತೊಂದು ಸೇರ್ಪಡೆ. 22ಕ್ಕೆ ಏರಿಕೆಯಿಂದ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಕೂಡ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಸ್ಟ್ರೋಕ್ ಹೊಡೆತ, ಡಿಫೆನ್ಸ್ ಆಟ ಇವೆಲ್ಲವೂ ಕೂಡ ಬರ್ತಾ ಇದೆ. ಮತ್ತೊಂದು ಸೇರ್ಪಡೆ. ತಂಡ ಮೊತ್ತ 23 ಓಟಗಳು. ಗಂಧದ ಗುಡಿ ಕಪ್ಪಿನ 2024ಕ್ಕಾಗಿ ಪೊಲೀಸರಿಗೆ ಒಂದು ಕ್ರಿಕೆಟ್ ಅನ್ನು ಆಡುವುದಕ್ಕಾಗಿ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಲ್ಲಿನ ಕ್ಲಬ್ ಬಹಳಷ್ಟೊಂದು ಉತ್ತಮ ರೀತಿಯ ಸುವರ್ಣ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟಕ್ಕಾಗಿ ಕೂಡ. ವಿನಾಯಕ್ ಎಸೆತಗಾರಿಕೆ ಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ಓಟಗಳು ಬರ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಕರ ಒಂದು ಶಿರದ ಮೇಲ್ಭಾಗದ ಹೊಡೆತ. 1 ಓಟ 2 ಓಟದ ಸೇರ್ಪಡೆ. ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ಸ್ಕೈಲೈನ್ ಕ್ಯಾಪ್ಟನ್ ಮತ್ತು SKBಯ ನಾಯಕರು ಟಾಸ್ ಕಾರ್ಯಕ್ರಮಕ್ಕಾಗಿ ಬಂದಿರುವುದಾಗಿ ತಿಳಿಸ್ತಾ ಇದೀವಿ. ಓಟಗಳು ಮತ್ತೆ ಬರ್ತಾ ಇದೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ 1 ಓಟದ ಸೇರ್ಪಡೆ. ನೋಡಿ, ಬಂದಿರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೂ ಆಟಗಾರರಿಗೂ ರುಚಿಯಾದಂತ ಬಿರಿಯಾನಿಯ ಒಂದು ಊಟದ ವ್ಯವಸ್ಥೆಯನ್ನು ನಮ್ಮ ಸಂಘಟಕರು ಮಾಡಿದ್ದಾರೆ. ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಎಂದಾಗಿ ಸೂಚಿಸ್ತಾ ಇದ್ದೇವೆ. ಸಪೋರ್ಟ್ ಮಾಡಿ ಆಡೋದ ಪ್ರಯತ್ನ, ತನ್ಮೂಲಕ ಕ್ಲೀನ್ ಬೌಲ್ಡ್. ಊಟದ ಕೌಂಟರ್ ಇಂದ ಕೆಲವೇ ಕ್ಷಣಗಳಲ್ಲಿ ಆರಂಭವಾದ ಕಾಣುತ್ತೆ. ಕ್ರೀಡಾ ಪ್ರೇಕ್ಷಕರು ಮತ್ತು ಆಟಗಾರರೆಲ್ಲ ಊಟವನ್ನ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ ಕೂಡ. ಎಂಟು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ರಘುವೀರ್ ಹೊಸ ದಾಣಿಯ ಸೇರ್ಪಡೆ ಕೂಡ. ಮಹಾಲಕ್ಷ್ಮಿ ಲೇಔಟ್ ಮತ್ತು ನಂದಿನಿ ಲೇಔಟಿನ 2 ಪೊಲೀಸರ ತಂಡ ಗಂಧದ ಗುಡಿ ಕಪ್ 2024ರ ಪಂದ್ಯಾಟವನ್ನು ಆಡ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ ಹಂತದಲ್ಲಿ. ತಂಡದ ಮೊತ್ತ 26 ಓಟಗಳು. ಅಂತಿಮ 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ತನ್ಮೂಲಕ ಕ್ಲೀನ್ ಬೌಲ್ಡ್. ಗಂಧದ ಗುಡಿ ಕಪ್ 2024 ಈ ಒಂದು ಟೂರ್ನಮೆಂಟ್ ಕೂಡ ಪೊಲೀಸರ ಎದೆಯಲ್ಲಿ ಅಚ್ಚಳದೆ ಉಳಿಯುವಂತ ಎಲ್ಲ ಸರ್ವ ಸಾಧ್ಯತೆಗಳಿದೆ. ಲಾಸ್ಟ್ 1 ವಿಕೆಟ್ ಕೊನೆಯ ಭಾಗ್ಯದಾರಿ. 9 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕೆಂಪರಾಮಯ್ಯ ಅಂಗಡೋಳ ಭಾಗದಲ್ಲಿ ಹೊಸ ದಾಳಿಯ ಸೇರ್ಪಡೆ. ಪೊಲೀಸರಿಗೆ ಮೊಟ್ಟ ಮೊದಲ ಬಾರಿಗೆ ಭಾಷೆ ಸುವರ್ಣ ಅವಕಾಶವನ್ನ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಟೆನ್ನಿಸ್ ಬಾಲಿಗಾಗಿ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ.
ತನ್ಮೂಲಕ ಕ್ಲೀನ್ ಬೌಲ್ಡ್. ಎಲ್ಲ ವಿಕೆಟ್ಗಳು ಸರ್ವ ಪತನ, ಆಲ್ಔಟ್. ಮಹಾಲಕ್ಷ್ಮಿ ಲಾಟಿನ ಎಲ್ಲ ವಿಕೆಟ್ಗಳನ್ನು ಒಪ್ಪಿಸಿದ್ರು. ತಂಡದ ಮೊತ್ತ 26. 27ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಚೇಸಿಂಗ್ ಮಾಡ್ಕೊಳ್ಬೇಕಾಗಿದೆ ನಂದಿನಿ ಲಯೋಟ್ ಪೊಲೀಸರ ತಂಡ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಟೆನ್ನಿಸ್ ಬಾಲಿನ ವಿದ್ಯಮಾನಗಳಲ್ಲಿ ಪೊಲೀಸರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೆಸ್ಕಾಂ ವಿಭಾಗದಲ್ಲಿರುವವರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತಡ ಮೊತ್ತ 27, ಟಾರ್ಗೆಟ್ 27. ಅಡ್ವೊಕೇಟ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಬಾಲಿನ ಪ್ರೀಮಿಯರ್ ಲೀಗ್ ಗಳನ್ನು ಆಡ್ತಾ ಇದ್ದಾರೆ. ಡಾಕ್ಟರ್ಸ್ ಗಳು ಆಡ್ತಾ ಇದ್ದಾರೆ. ಪತ್ರಿಕಾ ಮಾಧ್ಯಮದವರು ಆಡ್ತಾ ಇದ್ದಾರೆ. ಫಿಲಂ ಆಕ್ಟರ್ಸ್ ಗಳು ಕೂಡ ಇವತ್ತಿನ ದಿನಗಳಲ್ಲಿ ಕ್ರಿಕೆಟ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಆ ಹಂತದಲ್ಲಿ ಗಂಧದ ಗುಡಿ ಕಪ್ 2024ರ ಮಹತ್ವಕಾರಿ ಒಂದು ಐತಿಹಾಸಿಕ ದಾಖಲೆ ಒಂದು ಪಂದ್ಯಾಕೂಟದ ಹಗಲು ರಾತ್ರಿಯಾಗಿ ನಡೀತಾ ಇರುವಂತಹ ಒಂದು ಪಂದ್ಯಾಟದ ಪ್ರದರ್ಶನ ಪಂದ್ಯಾಟವಾಗಿ 2 ಠಾಣೆಯ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಮುಖಾಮುಖಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೂಡ ಇದು ಕೂಡ ಒಂದು ರಾಣಿ ಹಬ್ಬ ಕಾಟದ ಮೈದಾನ ಒಳಭಾಗದಲ್ಲಿ ದಾಖಲೆಯಾಗಿ ಸಾಗ್ತಾ ಇದೆ. 27 ಟಾರ್ಗೆಟ್ ನಂಬರ್. ಅದ್ಯಾವ ರೀತಿಯಲ್ಲಿ ಕನಿಷ್ಠ ಮೊತ್ತದಲ್ಲಿ ಮಹಾಲಕ್ಷ್ಮಿ ಲಾಟಿನ ಪೊಲೀಸರು ಪಂದ್ಯಾಟವನ್ನು ಉಳಿಸ್ಕೊಳ್ತಾರೆ ನೋಡಬೇಕಾಗಿದೆ. ಫೆಬ್ರವರಿ ತಿಂಗಳ 14ರಿಂದ 16 ಪ್ರೋ ಮತ್ತು SRB ಅವರ ಸಾರಥ್ಯದಲ್ಲಿ 3 ದಿನಗಳ ಕಾಲದ 2 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿಯ ಶಾರ್ಟ್ ಪಿಚ್ ಪಂದ್ಯಾಟವನ್ನು ಇದೇ ಕ್ರೀಡಾಂಗಣದಲ್ಲಿ ಸಂಘಟಿಸ್ತಾ ಇದ್ದಾರೆ. ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟ ಕೂಡ. ಮುಂದಿನ ಹಂತಕ್ಕಾಗಿ ಈ ಹಂತದಲ್ಲಿ ನೌಫಲ್ ಅವರನ್ನ ಪರಿಚಯಿಸ್ತಾ ಇದ್ದಾವೆ ಕೂಡ. ಇವಾರಿ ಎಸೆದ ಚೆಂಡು ನೇರವಾಗಿ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಪ್ರಥಮ ಚೆಂಡಿಗೆ ಬೌಂಡ್ರಿ. ಧನ್ಯವಾದಗಳು ಶರತ್ ಕುಂಬಾಶ್ ಅವರೇ. ಬಹಳಷ್ಟೊಂದು ಕ್ರೀಡಾಭಿಮಾನಿಗಳೊಂದು ಅದ್ಭುತ ರೀತಿಯಲ್ಲಿ ವೀಕ್ಷಣೆ ನೀಡಿದಂತ ಶರತ್ ಕುಂಬಾಶ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಹಲೋ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಒಂದು ತಂಡವನ್ನ ರಚಿಸಿಕೊಂಡು ನಮ್ಮ ಈ ಒಂದು ಪಂದ್ಯಕೂಟದ ಯಶಸ್ಸಿಗೆ ಕಾರಣವಾದಂತ SRB 11 ತಂಡದ ನಾಯಕರು ನಮ್ಮ ಟೂರ್ನಮೆಂಟಿನ ನೆನಪಿಗಾಗಿ ನೆನಪಿಗೋಸ್ಕರ ಒಂದು ಟೂರ್ನಮೆಂಟಿನ ಗಂಧದ ಗುಡಿ ಕಪ್ಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ತೀರ್ಪುಗಾರರೆಂಬ ಸೂಚನೆಗಳು ಬರ್ತಾ ಇದೆ. ಓಟು ಪ್ರಶಸ್ತಿಯನ್ನ ನಮ್ಮ ಅನಿಲ್ ಕುಮಾರ್ ಅವರು ಕೊಟ್ಟು ಗೌರವಿಸ್ತಾ ಇದ್ದಾರೆ ಕೂಡ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಅದ್ಭುತವಾಗಿರುವಂತಹ ಹೊಡೆತ ಓಟಗಳ ಸೇರ್ಪಡೆ. ತಡೆದೊಟ್ಟು ಮೊತ್ತ 8 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡರ ನೋಟಿಗೆ ಅವಕಾಶಗಳಿದೆ. ಡೈರೆಕ್ಟ್ ಹಿಟ್ ಆದರೆ ಖಂಡಿತ ಅಪಾಯವಿತ್ತು. ತೀರ್ಪುಗಾರಿಂದ ಯಾವುದೇ ಒಂದು ಸೂಚನೆಗಳು ಕೂಡ ಹೊರಬೀಳ್ತಾ ಇಲ್ಲ. ವೈಡ್ ಬಾಲ್. ಹಲೋ ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ಸ್ಕೈಲೈನ್ ಕ್ಯಾಪ್ಟನ್ ಮತ್ತು SKB ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ನೀವು ಟಾಸ್ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ವಿ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತ ತಂಡ. ಈ ಬಾರಿ ಕೂಡ ವೈಡ್ಸ್. ಕಳೆದ ಚೆಂಡಿಗೆ ವೈಡ್ 1+ ಬಂದಿತ್ತು.
ಇದು ಕೂಡ ವೈಡ್ 1 ಬಾಲ್ ಎಂಬ ಸೂಚನೆಯೊಂದಿಗೆ ತಡೆದೊಟ್ಟು ಮೊತ್ತ 11. ಸುಚಿತ್ ಬಾಡಿಗೆ ಪ್ರಯತ್ನಿಸಿದ್ರು, ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು ಟು ಡಿಕ್ಲೇರ್. 2 ಓಟಗಳ ಸೇರ್ಪಡೆಯೊಂದಿಗೆ ತಡೆದೊಟ್ಟು ಮೊತ್ತ 13ರಲ್ಲಿ ಸ್ಥಗಿತಗೊಳ್ತಾ ಇದೆ. 2 ಚೆಂಡು ಇನ್ನು ಬಾಕಿ ಇದೆ. ತಡೆದೊಟ್ಟು ಮೊತ್ತ 13ರಲ್ಲಿದೆ. ಸ್ಟ್ರೈಕ್ ವಿಭಾಗದಲ್ಲಿ ವಿನೋದ್ ಸರ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ವಿನೋದ್ ಸರ್ ಈ ಬಾರಿ ಎಸೆದ ಚೆಂಡು ಸ್ಟ್ರೈಕ್ ಡ್ರೈವ್. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಯಾವುದೇ ಓಟಗಳ ಸೇರ್ಪಡೆಗೊಳ್ತಾ ಇಲ್ಲ. ಡಾಟ್ ಬಾಲ್. ಓವರಿನ ಅಂತಿಮ 1 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ದು ಡಿಪೆಕ್ಷ ಕೊರಲಿದೆ. 1 ಓಟ. ಈ ಬಾರಿ 1 ಓಟಗಳ ಸೇರ್ಪಡೆಗೊಂಡಿದೆ. ನೇರವಾಗಿ ಅದ್ಭುತವಾಗಿರುವಂತ ಫೀಲ್ಡಿಂಗ್ ಇದು ತೀರ್ಪುಗಾರರಿಂದ. ಎಷ್ಟು ಓಟ? 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯಗೊಂಡಾಗ ಇಲ್ಲಿ 15 ಓಟಗಳನ್ನು ಗಳಿಸಿ ಆಗಿದೆ. 27 ಇಸ್ ಅ ಟಾರ್ಗೆಟ್. 27 ಎನ್ನತಕ್ಕಂತಹ ಗುರಿ ಈ ಸಮಯದಲ್ಲಂತೂ ಪ್ರಥಮ ಓವರಿನ ಮುಕ್ತಾಯದೊಂದಿಗೆ ತಡೆದೊಟ್ಟು ಮೊತ್ತ 15. ಶುಭ ಎಸೆತಗಾರಿ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ತಡೆದೊಟ್ಟು ಮೊತ್ತ 15ರಲ್ಲಿ ಸ್ಥಗಿತಗೊಳ್ತಾ ಇದೆ. ಅಗೇನ್ 1 more ಡೆಲಿವರಿ. ಡಾಟ್. ಸತತವಾಗಿ 2 ಚೆಂಡುಗಳ ಮುಂದೆ ಯಾವುದೇ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ ಎಸೆತಗಾರಿ ಭಾಗದಲ್ಲಿ. ಸುಭಾಷ್ ತನ್ನದೇ ಓರಂತ ಶೈಲಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. 3ನೇ ಚೆಂಡು. 3ನೇ ಚೆಂಡಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು ತೀರ್ಪುಗಾರಿನ ವೈಡ್ ಬಾಲ್. ಎಸೆತಗಾರ ಮಾಡಿದ ತಪ್ಪಿಗೆ ಇಲ್ಲಿ ತೀರ್ಪುಗಾರಿಲು ವೈಡ್ ಬಾಲ್ ಎಂಬ ಸೂಚನೆಗಳು ನೀಡ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಸೀದಾ ಲಾಂಗ್ ಭಾಗದಲ್ಲಿದೆ. ಸ್ಟ್ರೈಕ್ ಡ್ರೈವ್. 1 ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ತನ್ನದೊಟ್ಟು ಮೊತ್ತ 17. ಸುಚಿತ್ ಬ್ಯಾಟ್ ಮೂಲಕವಾಗಿ ಅದ್ಭುತವಾಗಿರುವಂತಹ ಕಂಡಕ್ಟಿಂಗ್ ಇದು ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. ಕ್ರೀಡಾಭಿಮಾನಿಗಳೇ, ಒಮ್ಮೆ ಗಟ್ಟಿಯಾದ ಚಪ್ಪಾಳೆ ಬರಲಿ. ಗಟ್ಟಿಯಾದ ಚಪ್ಪಾಳೆ ಬರಲಿ. ಚಪ್ಪಾಳೆಗೆ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ಒಮ್ಮೆ ಚಪ್ಪಾಳೆಯನ್ನು ಕೊಟ್ಟು ಬಿಡಿ ಈ ಸೇರವರಿಗೆ. 6 ರಿವರ್ಸ್ ಹಿಪ್ಸ್ ಬ್ಯಾಟ್ ಮೂಲಕವಾಗಿ 6 ಅಲ್ಲಿ ಬರ್ತಾ ಇದೆ. ತಡೆದೊಟ್ಟು ಮೊತ್ತ 23. 23 ಫಾರ್ ನಾಲಾಸ್. ಮತ್ತೆ ಕೂಡ ಸುಚಿತ್ ಬ್ಯಾಟಿಗೆ ಪ್ರಯತ್ನ ಪಟ್ಟಿದ್ರು. ಡಾಟ್ ಬಾಲ್ ಆಗಿ ಸೇರ್ಪಡೆಗೊಳ್ತಾ ಇದೆ. ಓವರಿನ ಅಂತಿಮ ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಸ್ಟ್ರೈಕ್ ಭಾಗದಲ್ಲಿ ವಿನೋದ್ ಸರ್ ತಮ್ಮ ಭರವಸೆಯನ್ನು ಕ್ರೀಡಾಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ಓವರಿನ ಮುಕ್ತಾಯಗೊಂಡಂತಹ ಸಂಖ್ಯೆಗಳು 2 ಮುಕ್ತಾಯಗೊಂಡಿದ್ದ ತಂಡದೊಟ್ಟು ಮೊತ್ತ 23ರಲ್ಲಿದೆ. ಇನ್ನೂ ಬೇಕಾಗಿದೆ 4 ಓಟದ ಅವಶ್ಯಕತೆ. ವೆಂಕಟರಾಮನ್ ಎಸೆತಗಾರ ವಿಭಾಗದಲ್ಲಿ ನೋ ಬಾಲ್, ವೈಟ್ ಬಾಲ್ ಕಾಲ್ ಬೈ ದಿ ಅಂಪೈರ್. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 24. 3 ಓಟದ ಅವಶ್ಯಕತೆ ಇದೆ 24 ಎಸೆತಗಳ ಮುಂದೆ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್. ಕ್ಷೇತ್ರರಕ್ಷಕರ ಕೈ ಸೇರ್ತಾ ಇದೆ. ದಾಂಡುಗಾರರ ವಿಭಾಗದ ತಂಡಗಳು ಇಲ್ಲಿ ತನ್ನ 1 ವಿಕೆಟ್ ಹೋದ್ರೂ ಕೂಡ 2 ಮಂದಿ ಅಂಕಣವನ್ನು ಪ್ರವೇಶಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಇಲ್ಲಂತೂ ಪ್ರಥಮ ಹುದಿರಿ ನಷ್ಟವಾಗುವಾಗ ತಂಡದೊಟ್ಟು ಮೊತ್ತ 24ರಲ್ಲಿ ಸ್ಥಗಿತಗೊಂಡಿದೆ. ಕೇವಲ 3 ಓಟದ ಅವಶ್ಯಕತೆ. ಸರ್, ಬ್ಯಾಟ್ಸ್ಮನ್ ನೇಮ್ ಮೋಹನ್. The new batsman number 3, Mohan sir.
ಅದ್ಭುತವಾಗಿರುವಂತ ಹೊಡೆತ ಇದು, ನೇರವಾಗಿ ಸೀಮಾ ರೇಖೆಯನ್ನು ಗಡಿಯನ್ನು ದಾಟಿಕೊಳ್ತಾ ಇದೆ. ಬೌಂಡ್ರಿ, ಇದರೊಂದಿಗೆ ಪಂದ್ಯಾಕೂಟವನ್ನು ವಿಜಯಗೊಳಿಸ್ತಾ ಇದೆ ಟೀಮ್ ನಂದಿನಿ 11 ಪೊಲೀಸ್ ತಂಡ ವಿಜಯಗೊಳಿಸ್ತಾ ಇದೆ. ಸ್ವತಂತ್ರ ತಂಡಕ್ಕೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮ್ಮಿಕೆಗಾಗಿ ಎರಡು ತಂಡದ ನಾಯಕರು ಬನ್ನಿ. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಭವ್ಯ ವೇದಿಕೆಯಲ್ಲಿ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಸರ್.